and off the dais, and my dear brotherly friends. I am very happy to say before you all here, we have nice guests to help us. Sir, we have to support. We have a lot of plans. I should not discuss with our friends like Ramu, Nagu, and my dear friend Ramesh and Rajan and so many people who are here. But we'll discuss it in a proper manner. It has to be reached to the downtrodden people especially. It is my ambition, it's my suggestion. I don't know. ಯಾವ ಥರ ನೀವು ತಗೊಳ್ತಿರೋದು ಗೊತ್ತಿಲ್ಲ. ಈ ಟ್ರಸ್ಟ್ ಅನ್ನೋದು ಒಂದು ಉದ್ದೇಶಪೂರ್ವವಾಗಿರ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ಇಟ್ ಶುಡ್ ಬಿ ವೆರಿ ಕ್ಲಿಯರ್ಲಿ ಅನಲೈಸ್ಡ್ ಅಂಡ್ ವೆರಿ ಪರ್ಟಿಕ್ಯುಲರ್, ವೆರಿ ಕ್ಲಿಯರ್ಲಿ ಅನಲೈಸ್. ಯಾರಿಗೆ ತುಂಬ ಇದು ಹೋಗಿ ಅನಗಲಾಗಲಿ, ಒಂದು ಹೆಲ್ತ್ ಇಶ್ಯೂ ಆಗಲಿ ಅವ್ರಿಗೆ ಸೇರಬೇಕು, ಅದು ತುಂಬ ಇಂಪಾರ್ಟೆಂಟ್. ಕ್ಲಿಯರ್ ಆಗಿ ಎಲ್ಲರಿಗೂ ಗೊತ್ತಿದೆ ಪ್ರಾಬ್ಲಮ್ಸ್ ಏನಿದೆ ಅಂತ. ಓದಿದ್ವಿ, ಒಳ್ಳೆ ಸ್ಥಾನದಲ್ಲಿದ್ದೀವಿ, ಒಳ್ಳೆ ಸ್ಥಾನದಲ್ಲಿ ಎಲ್ಲರೂ ಇದ್ದೀವಿ. ಕೆಲವೊಬ್ಬರಿಗೆ ಪ್ರಾಬ್ಲಮ್ ಇರ್ಬೋದು. ಅದು ಸ್ವಲ್ಪ ನೀಟಾಗಿ ಯೋಚನೆ ಮಾಡಿ ಅವ್ರಿಗೆ ಅನಲೈಸ್ ಮಾಡಿ ಕೊಡಬೇಕು, ಅವ್ರಿಗೆ ಸೇರ್ಬೇಕು ಅನ್ನೋದು ನನ್ನ ಈ ಒಂದು ಉದ್ದೇಶವಾಗಿ ಇಲ್ಲಿ ಬಂದು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಮೋರೋವರ್ ಸರ್, ನಿಮಗೆ ಡಿ ಆರ್ ಮಕ್ಕಳು ಮಾತಾಡಿದಾಗ ನಿಮಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗ್ತದೆ. ಏನು ಯಾವಾಗಲೂ ಡಿ ಆರ್ ಮಕ್ಕಳು ಅಂತ ಸರ್, ನಾವು ಬೆಳೆದಿರೋದು ಹಿಂಗೆ ಸರ್. ಬೇರೆ ಎಲ್ಲಿನೋ ಬೇರೆ ಡಿಪಾರ್ಟ್ಮೆಂಟಲ್ಲಿದ್ದರೆ ದೂರ ದೂರ ಮನೆಗಳು ಎಲ್ಲೆಲ್ಲ ಇರ್ತಾರೆ ಸರ್. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಇರೋರು ಸರ್ ಕಷ್ಟ. ಅಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೂ ಒಳ್ಳೆ ಅವ್ರವ್ರ ಮನೇಲಿ ದುಡ್ಡು ಎಲ್ಲ ಇದ್ರೂ ಸರ್ ತುಂಬ ಕಷ್ಟದಲ್ಲಿ ಬೆಳೆದಿರೋರು ಸರ್ ನಾವು. ಅಂದರೆ ಅದು ಹೇಳೋಕ್ಕಾಗಲ್ಲ. ಅಷ್ಟು ರಿಲೇಷನ್ಶಿಪ್ಪಲ್ಲಿ ಎಜುಕೇಷನ್ ಆಗಲಿ ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು, ನಾಗೋಜ ಆಗಲಿ ರಾಮಚಂದ್ರ ಆಗಲಿ ಅವ್ರು ಮಾತಾಡಿದ್ದು ನಮ್ಮಲ್ಲಿ ನೋ ಕ್ಯಾಸ್ಟ್, ನೋ ಕ್ರೀಡ್, ನೋ ರಿಲಿಜಿಯನ್. ಇದು ಸತ್ಯ, ಇದು ಸತ್ಯ ಸರ್. ಇದು ಎಲ್ಲದರ ಏನು ಪ್ರಾಬ್ಲಮ್ ಅಂತ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಅನ್ವರ್ಣ ಬೇಕು, ನಮಗೆ ಕ್ರಿಶ್ಚಿಯನ್ ಪೀಪಲ್ ಬೇಕು, ನಮಗೆ ಹಿಂದೂ ಪೀಪಲ್ ಬೇಕು. ನಮ್ಮ ಯಾವುದು ಲ್ಯಾಂಗ್ವೇಜ್ ಅನ್ನೋದು ಮುಖ್ಯ ಅಲ್ಲ. ಯಾವ ಥರ ನಮ್ಮ ಮನಸ್ಸಿಗೆ ಅನ್ನೋದೇ ಮುಖ್ಯ. ಯಾರಿಗೆ ಹೆಲ್ಪ್ ಮಾಡ್ತಿರೋದು ಮುಖ್ಯ. ಯಾವ ಥರ ನಮ್ಮ ಸರ್ ಬಂದರು, ಅನ್ನ ಬಂದ್ರ ಮೇಲೆ ಅವ್ರು ಖುಷಿ ಪಟ್ಟರು, ಸಂತೋಷ ಡಿ ಆರ್ಗೆ ಅಂದರು. ಪಾಪ ಅವ್ರು ಅದ್ಭುತವಾಗಿ ನಾನೇ ಕೈ ಹಿಡಿದು ಮೇಲೆ ಹತ್ಕೊಂಡ್ರೆ ಅವ್ರ ಖುಷಿ ಆ್ಯಕ್ಚುಲಿ ನಮ್ಮ ಸಕ್ಸಸ್. ಅವ್ರ ಖುಷಿ ಆಯ್ತಲ್ಲ, ಅದು ನಮ್ಮ ಒಂದು ಈ ಪ್ರೋಗ್ರಾಮ್ಗೆ ಒಂದು ವ್ಯಾಲ್ಯೂ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಹಿಂದೆಲ್ಲೇ ಎಲ್ಲರೂ ಒಂದಾಗಿ ಸೇರಿ ಒಳ್ಳೆ ಪ್ಲ್ಯಾನ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗೋ ಥರ ಮಾಡಬೇಕನ್ನೋ ನನ್ನ ಉದ್ದೇಶ. ನಾನೊಂದು ಡಿ ಆರ್ ಕ್ವಾರ್ಟರ್ಸಲ್ಲಿ ಹುಟ್ಟಿ, ನನ್ನ ತಂದೆ ಹೆಸರು ಪಂಗರಾಜ್ ಬ್ಯೂರ್ಲರ್ ಅಂತ ಎಲ್ಲರೂ ಗೊತ್ತಿರೋದು. ನನ್ನ ತಂದೆ ಹೆಂಗೆ ಇದ್ರು, ಯಾವ ಥರ ಇದ್ರು ಅನ್ನೋದು ಗೊತ್ತಿದೆ. ಅದಕ್ಕೆ ನಮ್ಮನ್ನು ಹೆಂಗೆ ಬೆಳೆಸಿದ್ರು ಅದನ್ನು ಗೊತ್ತಿದೆ. ಡಿಗ್ರಿ ಕಾಲೇಜಲ್ಲಿ ಒಂದು ಇನ್ಚಾರ್ಜ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ ಕಾಲೇಜಲ್ಲಿ. ಹಾಗಾಗಿ ಈ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಇದಕ್ಕೆ ನನ್ನ ಪರವಾಗಿ ಏನೇ ಆಗಲಿ ಇದಕ್ಕೆ ಎಷ್ಟು ಕೇಳ್ತೀರೋ, ಒಂದು ಯಾರಿಗೆ ತೊಂದರೆ ಆದರೆ ಕೊಡೋಕ್ಕೆ ನಾನು ಖಂಡಿತ ಇರ್ತೀನಿ ಅಂತ ಹೇಳಿ ಈ ಮಾತಕ್ಕೆ ಥ್ಯಾಂಕ್ಸ್ ಹೇಳಿ ವಿರಾಮ ಪಡ್ತೀನಿ. ಥ್ಯಾಂಕ್ ಯು. ನಮ್ಮ